ಸ್ನೇಹಿತರೆ, ಅದು 2011ರ ಕಾಲಘಟ್ಟ. ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳ ಕಾಲ ಅಡೆತಡೆಯಿಲ್ಲದೆ ಆಡಳಿತ ನಡೆಸಿದಂಥ ಕಮ್ಯುನಿಸ್ಟ್ ಸರ್ಕಾರ ಬಿದ್ದು ಮಮತಾ ಬ್ಯಾನರ್ಜಿ ನಾಯಕತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಕಾಲಘಟ್ಟ. ಸ್ನೇಹಿತರೆ, 34 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ ಕಮ್ಯುನಿಸ್ಟ್ ಪಕ್ಷವನ್ನು ಮಮತಾ ಬ್ಯಾನರ್ಜಿ ಎನ್ನುವಂಥ ಹೆಣ್ಮಗಳು ಹೋರಾಟ ಮಾಡಿ ಆ ಪಕ್ಷವನ್ನು ಕೆಡವಿ ತನ್ನ ಪಕ್ಷವಾದ TMCಯನ್ನು ಅಧಿಕಾರಕ್ಕೆ ತರಲು ಯಶಸ್ವಿಯಾಗಿದ್ದರು. ಸ್ನೇಹಿತರೆ, ಈ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರುವ ಮುಂಚೆ ಈ ಅಕ್ರಮ ವಲಸಿಗರಿಗೆ ವಿರೋಧವಾಗಿದ್ದರು. ಸ್ನೇಹಿತರೆ, ಈ ಮಮತಾ ಬ್ಯಾನರ್ಜಿ ಲೋಕಸಭೆಯಲ್ಲಿ ಬಾಂಗ್ಲಾದೇಶದ ಮತದಾರರ ಪಟ್ಟಿಯನ್ನು ಮತ್ತು ಪಶ್ಚಿಮ ಬಂಗಾಳ ಮತದಾರರ ಪಟ್ಟಿಯನ್ನು ತಂದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥ ಕೆಲವರು ಬಾಂಗ್ಲಾದೇಶದ ಮತದಾರರ ಪಟ್ಟಿಯಲ್ಲೂ ಇದ್ದಾರೆ, ಇವರು ಅಕ್ರಮ ವಲಸಿಗರು, ಇವರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಸ್ಪೀಕರ್ ಇದಕ್ಕೆ ಸರಿಯಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದಾಗ ಸಿಟ್ಟುಗೊಂಡಂಥ ಮಮತಾ ಬ್ಯಾನರ್ಜಿ ಆ ಕಾಗದ ಪತ್ರವನ್ನು ಸ್ಪೀಕರ್ಗೆ ಮುಖಕ್ಕೆ ಬಿಸಾಕಿ ಬಿಟ್ಟಿದ್ದರು. ಅಧಿಕಾರಕ್ಕೆ ಬರುವ ಮೊದಲು ಅಕ್ರಮ ವಲಸಿಗರ ಬಗ್ಗೆ ವಿರೋಧವಾಗಿ ಮಾತಾಡ್ತಿದ್ದಂಥ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದ ಮೇಲೆ ಮತದ ಆಸೆಗೋಸ್ಕರ ಅಕ್ರಮ ವಲಸಿಗರ ಪರವಾಗಿ ನಿಂತು ಬಿಟ್ಟರು. ಅವರಿಗೆ ಮತದಾರರ ಗುರುತಿನ ಚೀಟಿ ಕೊಡುವುದಾಗಲಿ ಮತ್ತು ಪಡಿತರ ಚೀಟಿ ಕೊಡುವುದಾಗಲಿ ಇದರಲ್ಲಿ ಮಮತಾ ಬ್ಯಾನರ್ಜಿಯವರ ಪಕ್ಷದ ಕಾರ್ಯಕರ್ತರ ಕೈವಾಡ ಭಾರಿ ಪ್ರಮಾಣದಲ್ಲಿತ್ತು. ಏಕೆಂದರೆ ಈ ರೀತಿ ಬಂದಂಥ ಅಕ್ರಮ ವಲಸಿಗರ ಮತ ಮಮತಾ ಬ್ಯಾನರ್ಜಿ ಪಕ್ಷವಾದಂಥ TMCಗೆ ಬರುತ್ತಿತ್ತು. ಸ್ನೇಹಿತರೆ, ಅದು 2014ರ ಕಾಲಘಟ್ಟ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ BJP ಅಸ್ತಿತ್ವವೇ ಇರಲಿಲ್ಲ. ಆಗ ಪಶ್ಚಿಮ ಬಂಗಾಳ BJPಯ ಸಂಸ್ಥಾಪಕರಾದಂಥ ಶ್ಯಾಮಪ್ರಕಾಶ್ ಮುಖರ್ಜಿಯವರ ಜನ್ಮರಾಜ್ಯ. BJP ಸಂಸ್ಥಾಪಕರ ಜನ್ಮರಾಜ್ಯದಲ್ಲಿ BJP ಅಸ್ತಿತ್ವದಲ್ಲಿರಲಿಲ್ಲ. ಆದರೆ 2014ರಲ್ಲಿ BJPಗೆ ಪಶ್ಚಿಮ ಬಂಗಾಳದಿಂದ ಖುಷಿ ಪಡುವಂಥ ಸುದ್ದಿ ಬರ್ತದೆ. ಅದೇನೆಂದರೆ 42 ಲೋಕಸಭಾ ಕ್ಷೇತ್ರಗಳಲ್ಲಿ 2014ರಲ್ಲಿ BJP 2 ಸ್ಥಾನಗಳನ್ನು ಗೆದ್ದಿತ್ತು. ಇದು BJPಯ ಅತ್ಯಂತ ದೊಡ್ಡ ಸಾಧನೆ ಆಗಿತ್ತು. ಏಕೆಂದರೆ ಅದಕ್ಕಿಂತ ಮೊದಲು BJPಯಲ್ಲಿ ಶೂನ್ಯ ಸಂಪಾದನೆ ಮಾಡಿತ್ತು. BJP ಅಸ್ತಿತ್ವದಲ್ಲೇ ಇರಲಿಲ್ಲ. 2014ರ ಕಾಲಘಟ್ಟದಲ್ಲಿ ದೇಶದೆಲ್ಲೆಡೆ ಮೋದಿ ಹವಾ ಇತ್ತು. ಮೋದಿಯವರ ಹೆಸರಿನಲ್ಲಿ ಲೋಕಸಭಾ ಚುನಾವಣೆ ನಡೆದದ್ದು. ಅದರ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಅವತ್ತು BJP 2 ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಸ್ನೇಹಿತರೆ, ಇಲ್ಲಿಂದ BJPಯ ಬೆಳವಣಿಗೆ ಆರಂಭವಾಗ್ತದೆ. ಸ್ನೇಹಿತರೆ, ಅದು 2016ರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಮತ್ತೊಮ್ಮೆ ಸೋಲಿಸಿದಂಥ ಮಮತಾ ಬ್ಯಾನರ್ಜಿ 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ. ಆದರೆ ಈ ಚುನಾವಣೆಯಲ್ಲಿ BJP 3 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಇದು ಸಹ BJPಯ ಬೆಳವಣಿಗೆಗೆ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು, BJP ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇತ್ತು. 2016ರ ನಂತರ BJP ಭಾರಿ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾ ಹೋಗ್ತದೆ. ಯಾವ ಕಮ್ಯುನಿಸ್ಟ್ ಪಕ್ಷ 2ನೇ ಸ್ಥಾನದಲ್ಲಿತ್ತು ಆ ಪಕ್ಷವನ್ನು ಹಿಂದೆ ಹಾಕಿ BJP 2ನೇ ಪಕ್ಷಕ್ಕೆ ಬರುವಲ್ಲಿ ಯಶಸ್ವಿಯಾಗ್ತದೆ. ಸ್ನೇಹಿತರೆ, ಇದಕ್ಕೆ BJPಯ ಸಂಘಟನಾ ಚೌತರ್ಯವು ಕಾರಣವಾಗಿತ್ತು ಮತ್ತು BJPಯನ್ನು ಈ TMC ಪಕ್ಷ ನಿರ್ಲಕ್ಷಿಸುವ ಸಹ ಇದಕ್ಕೆ ಕಾರಣವಾಗಿತ್ತು. ಆವತ್ತು BJPಯ ಬೆಳವಣಿಗೆಯನ್ನು TMC ಮಮತಾ ಬ್ಯಾನರ್ಜಿ ನಿರ್ಲಕ್ಷಿಸಿಬಿಟ್ಟರು. BJP ಏನೇ ಮಾಡಿದರೂ ಪಶ್ಚಿಮ ಬಂಗಾಳದಲ್ಲಿ ಬೆಳೆಯಲು ಸಾಧ್ಯವಿಲ್ಲ, ಪಶ್ಚಿಮ ಬಂಗಾಳ ಜನರು BJP ಮತ ಹಾಕಲು ಸಾಧ್ಯವಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದರು. ಇದರ ಪರಿಣಾಮ ಏನಾಯಿತಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ BJP 42 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳನ್ನು ಗೆದ್ದುಕೊಂಡಿತು. ಇದು ಮಮತಾ ಬ್ಯಾನರ್ಜಿ ದೊಡ್ಡ ಆಘಾತವಾಗಿತ್ತು. ಕೇವಲ 5 ವರ್ಷಗಳ ಹಿಂದೆ ಕೇವಲ 2 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಂಥ 5 ವರ್ಷಗಳ ಹಿಂದೆ 2014ರ ಲೋಕಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಂಥ BJP 2016ರ ವಿಧಾನಸಭೆ ಚುನಾವಣೆಯಲ್ಲಿ 294 ಕ್ಷೇತ್ರಗಳ ಪೈಕಿ ಕೇವಲ 3 ಸ್ಥಾನಗಳು ಗೆದ್ದುಕೊಂಡಿದ್ದಂಥ BJP 2019 ಲೋಕಸಭಾ ಚುನಾವಣೆಯಲ್ಲಿ 42 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳನ್ನು ಗೆದ್ದುಕೊಂಡದ್ದು ಮಮತಾ ಬ್ಯಾನರ್ಜಿಯವರ ಚಿಂತೆಗೆ ಕಾರಣವಾಗಿತ್ತು. ಏಕೆಂದರೆ ಆವಾಗ 2 ವರ್ಷಗಳು ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇತ್ತು. ಅಲ್ಲಿಂದ BJPಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಮಮತಾ ಬ್ಯಾನರ್ಜಿಯವರು. ಸ್ನೇಹಿತರೆ, ಮಮತಾ ಬ್ಯಾನರ್ಜಿಯವರು ಕಮ್ಯುನಿಸ್ಟ್ ಪಕ್ಷವನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ ಮೇಲೆ ಈ ಕಮ್ಯುನಿಸ್ಟ್ ಪಕ್ಷದವರ ಮೇಲೆ TMC ಕಾರ್ಯಕರ್ತರ ಗೂಂಡಾಗಿರಿ ಆರಂಭವಾಗಿತ್ತು. ಕಮ್ಯುನಿಸ್ಟ್ ಕಚೇರಿಗಳನ್ನು ಹಾಳುಗೆಡಲಾಗಿತ್ತು, ಕಮ್ಯುನಿಸ್ಟ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿತ್ತು ಮತ್ತು ಅವರಿಗೆ ನಾನಾ ಬಗೆಯಲ್ಲಿ ಕಿರುಕುಳ ನೀಡಲಾಗಿತ್ತು. ಹಲವಾರು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು
ಈ ಮಮತಾ ಬ್ಯಾನರ್ಜಿ TMC ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸೀದಾ TMC ಪಕ್ಷಕ್ಕೆ ಹೋಗಿ ಸೇರ್ಪಡೆಯಾಗಿದ್ದರು. ಈಗ ಈಗ TMC ಪಕ್ಷದವರ ಗೂಂಡಾಗಿರಿ BJPಯವರ ಮೇಲೆ ತಿರುಗಿತ್ತು. BJPಯ ಬೆಳವಣಿಗೆಯನ್ನು ತಡೆಯಲು BJP ಪಕ್ಷದವರ ಮೇಲೆ ಗೂಂಡಾಗಿರಿ ಆರಂಭವಾಯಿತು. ಸ್ನೇಹಿತರೆ, ಅದು ಯಾವ ಇಸವಿ ಅಂತ ನೆನಪಿಲ್ಲ. ಪಶ್ಚಿಮ ಬಂಗಾಳದಲ್ಲಿ BJPಯ ಸ್ಥಿತಿ ಹೇಗಿತ್ತಂದರೆ, ಒಬ್ಬ ಪಶ್ಚಿಮ ಬಂಗಾಳದ BJPಯ ಕಾರ್ಯಕರ್ತರನ್ನು ಆತನ ಮನೆಯ ಮುಂದುಗಡೆಯೇ ನೇಣು ಹಾಕಿ ಕೊಲ್ಲಲಾಗಿತ್ತು. ಸ್ನೇಹಿತರೆ, 2021ರ ವಿಧಾನಸಭೆ ಚುನಾವಣೆಯ ಹೊತ್ತಿಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳಿದಂಥ ತೇಜಸ್ವಿ ಸೂರ್ಯ ಅನ್ನುವಂಥ ಕರ್ನಾಟಕ ಯುವ ಸಂಸದನ ಕಾರಿಗೆ ಕಲ್ಲು ತೂರಾಟ ಮಾಡಿ ಆತನ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ BJPಯ MLA ಅಭ್ಯರ್ಥಿಗೂ ಸಹ ಹಲ್ಲೆ ಮಾಡುವಂಥ ಪ್ರಕರಣಗಳು ಪಶ್ಚಿಮ ಬಂಗಾಳದಲ್ಲಿ ನಡೆದಿತ್ತು. ಸ್ನೇಹಿತರೆ, 2021ರ ವಿಧಾನಸಭಾ ಚುನಾವಣೆಯಲ್ಲಿ BJP ಬಂಗಾಳದಲ್ಲಿ ಗೆಲ್ಲಲೇಬೇಕೆನ್ನುವಂಥ ಆತ್ಮವಿಶ್ವಾಸದಿಂದ ಹೊರಟಿತ್ತು. ಹಾಗೆ ಭರ್ಜರಿಯಾದ ಪ್ರಚಾರವನ್ನು ನಡೆಸಿತ್ತು. ಆದರೆ BJPಗೆ ಬಂದದ್ದು 294 ಕ್ಷೇತ್ರಗಳ ಪೈಕಿ ಕೇವಲ 77 ಸ್ಥಾನಗಳು ಮಾತ್ರ. ಮಮತಾ ಬ್ಯಾನರ್ಜಿ 215 ಸ್ಥಾನಗಳನ್ನು ಪಡೆದುಕೊಂಡು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು. ಸ್ನೇಹಿತರೆ, ಅಲ್ಲಿಂದ ಮಮತಾ ಬ್ಯಾನರ್ಜಿಯವರ ಪಕ್ಷ BJPಗಿಂತ ಬಲಿಷ್ಠವಾಗುತ್ತಾ ಹೋಯಿತು. 2021 ಚುನಾವಣೆಯ ನಂತರ 2024 ಲೋಕಸಭೆ ಚುನಾವಣೆ ಹತ್ತಿರದಲ್ಲಿತ್ತು. ಆವಾಗಲೇ ಸ್ವಲ್ಪ ತಿಂಗಳು ಮುಂಚೆ ಪಶ್ಚಿಮ ಬಂಗಾಳದ ಒಂದು ಘಟನೆ ನಡೆದಿತ್ತು. ಅದು ಏನೆಂದರೆ ಸಂದೇಶ್ ಖಾಲಿ ಅತ್ಯಾಚಾರ ಪ್ರಕರಣ. ಈ ಅತ್ಯಾಚಾರದ ಪ್ರಕರಣ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಭಾರಿ ಪ್ರಮಾಣದ ಅಸಮಾಧಾನವನ್ನು ಸೃಷ್ಟಿಸಿತ್ತು. ಇದರಿಂದಾಗಿ ನನಗೆ ಲಾಭವಾಗ್ತದೆ, ನಾನು ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಎನ್ನುವಂಥ ಯೋಚನೆಯನ್ನು BJP ಮಾಡಿತ್ತು. ಆದರೆ 2024ರ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಾಗ BJPಗೆ ಆಘಾತ ಕಾತಿತ್ತು. 2019 ಲೋಕಸಭೆ ಚುನಾವಣೆಯಲ್ಲಿ 19 ಕ್ಷೇತ್ರಗಳನ್ನು ಗೆದ್ದು ಬೀಗಿದಂಥ BJPಯ ಸ್ಥಾನ ಈಗ 12ಕ್ಕೆ ಇಳಿದಿತ್ತು. ಮಮತಾ ಬ್ಯಾನರ್ಜಿ ಸರಿಸುಮಾರು 29 ಕ್ಷೇತ್ರಗಳನ್ನು ಗೆದ್ದು 47 ಲೋಕಸಭಾ ಕ್ಷೇತ್ರಗಳ ಪೈಕಿ 29 ಕ್ಷೇತ್ರಗಳನ್ನು ಗೆದ್ದು BJPಯನ್ನು ಪಶ್ಚಿಮ ಬಂಗಾಳದಲ್ಲಿ ಸೋಲಿಸಲು ಯಶಸ್ವಿಯಾಗಿದ್ದರು. ಇದು BJPಗೆ ಬಹುದೊಡ್ಡ ಆಘಾತವಾಗಿತ್ತು. ಯಾಕೆಂದರೆ BJP ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಅಂದರೆ 30 ಕ್ಷೇತ್ರಗಳನ್ನು ಗೆಲ್ಲಬೇಕೆನ್ನುವಂಥ ಯೋಚನೆ ಹಾಕಿಕೊಂಡಿತ್ತು. ಆದರೆ ಪಶ್ಚಿಮ ಬಂಗಾಳದಲ್ಲಿ BJP ಗೆದ್ದದ್ದು 47 ಕ್ಷೇತ್ರಗಳ ಪೈಕಿ ಕೇವಲ 12 ಕ್ಷೇತ್ರಗಳನ್ನು ಮಾತ್ರ. ಸ್ನೇಹಿತರೆ, ಮುಂದೆ ಎಲ್ಲ ಉಪಚುನಾವಣೆಗಳಲ್ಲಿ TMC ಪಕ್ಷವೇ ಗೆದ್ದಿತ್ತು. BJP ಅಲ್ಲಿ ಗೆಲ್ಲಲು ಆಗಿರಲಿಲ್ಲ. ಸ್ನೇಹಿತರೆ, RJ ಕಾಲೇಜಿನಲ್ಲಿ ಅತ್ಯಾಚಾರದ ಪ್ರಕರಣ ಅನ್ನುವಂಥದ್ದು ಬೆಳಕಿಗೆ ಬಂದು ಅದು ಸಹ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಭಾರಿ ಪ್ರಮಾಣದ ಪ್ರತಿಭಟನೆಗೆ ಕಾರಣವಾಗ್ತದೆ. ಆದರೂ ಸಹ ಮುಂದೆ ನಡೆದಂಥ ಉಪಚುನಾವಣೆಯಲ್ಲಿ ಸ್ನೇಹಿತರೆ, ಮುಂದೆ ಪಶ್ಚಿಮ ಬಂಗಾಳದಲ್ಲಿ RJ ಕಾಲೇಜಿನಲ್ಲಿ ಅತ್ಯಾಚಾರದ ಪ್ರಕರಣ ಬೆಳಕಿಗೆ ಬಂದುದು ಸಹ ಭಾರಿ ಪ್ರಮಾಣದ ಪ್ರತಿಭಟನೆಗೆ ಕಾರಣ ಆಗ್ತದೆ. ಆದರೂ ಸಹ ಮುಂದೆ ನಡೆದಂಥ ಉಪಚುನಾವಣೆಯಲ್ಲಿ TMC ಪಕ್ಷಕ್ಕೆ ಗೆಲುವಾಗ್ತದೆ. ಇದು BJPಗೆ ಭಾರಿ ದೊಡ್ಡ ತಲೆನೋವಾಗಿತ್ತು. ನಾವು ಏನೇ ಮಾಡಿದರೂ ಸಹ ಪಶ್ಚಿಮ ಬಂಗಾಳದಲ್ಲಿ TMC ಗೆಲ್ಲುತ್ತಿದೆ. ಅದಕ್ಕೆ ಈ ಕಾರಣ ಏನು ಎನ್ನುವುದನ್ನು BJP ಯೋಚನೆ ಮಾಡಲು ಆರಂಭ ಆಗ್ತದೆ. ಆಗ ಗೊತ್ತಾಗುವುದೇ ಜನರಲ್ಲಿ ಇರ್ತಕ್ಕಂಥ ಭಯ. ಸ್ನೇಹಿತರೆ, 2021ರಲ್ಲಿ ಜನರಲ್ಲಿ TMC ಪಕ್ಷದ ಬಗ್ಗೆ ಅಸಮಾಧಾನ ಇತ್ತು. ಯಾಕೆಂದರೆ ನಂದಿ ಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ನಂದಿ ಗ್ರಾಮದ ಹೋರಾಟದ ಮೂಲಕ, ಅಂದರೆ ನಂದಿ ಗ್ರಾಮದಲ್ಲಿ 2007ರ ಕಾಲಘಟ್ಟದ ಹೊತ್ತಿಗೆ ಈ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಕೈಗಾರಿಕೆ ಸ್ಥಾಪಿಸೋದಕ್ಕೋಸ್ಕರ ರೈತರ ಜಮೀನನ್ನು ವಶಪಡಿಸಿಕೊಂಡು ಹೋದಾಗ ಅಲ್ಲಿನ ರೈತರು ವಿರೋಧ ಮಾಡ್ತಾರೆ. ಆವಾಗ ಅವರ ಜೊತೆಗೆ ಈ ಮಮತಾ ಬ್ಯಾನರ್ಜಿ ಸೇರಿಕೊಂಡು ಹೋರಾಟ ಮಾಡಿ ಕೊನೆಗೆ ರೈತರ ಭೂಮಿಯನ್ನು ಉಳಿಸಿಕೊಳ್ಳಲು ಮಮತಾ ಬ್ಯಾನರ್ಜಿ ಯಶಸ್ವಿಯಾಗಿದ್ದರು. ತದನಂತರದಲ್ಲಿ ಅದೇ ನಂದಿ ಗ್ರಾಮದಲ್ಲಿ ಚುನಾವಣೆಗೆ ನಿಂತ ಮಮತಾ ಬ್ಯಾನರ್ಜಿ ವಿಜಯಿಯಾಗಿದ್ದರು. ಅದು 2021ರಲ್ಲಿ ಅದೇ ನಂದಿ ಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ನಂದಿ ಗ್ರಾಮದಲ್ಲಿ ಹೋರಾಟ ಮಾಡಿ 2011ರಲ್ಲಿ ಗೆದ್ದಿದ್ದರು. 2016ರಲ್ಲಿ ಗೆದ್ದಿದ್ದರು. ಅದು 2021ರ ಚುನಾವಣೆಯಲ್ಲಿ ಅದೇ ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಮಮತಾ ಬ್ಯಾನರ್ಜಿ ಸೋತು ಹೋಗ್ತಾರೆ. ಅಂದರೆ ಮಮತಾ ಬ್ಯಾನರ್ಜಿಯವರ ಸರ್ಕಾರದ ವಿರುದ್ಧ 2021ರಲ್ಲಿ ಜನರಲ್ಲಿ ಒಂದು ಅಸಮಾಧಾನ ಇತ್ತು. ಆದರೆ ಜನರು ಮಮತಾ ಬ್ಯಾನರ್ಜಿಯ ಸರ್ಕಾರದ ವಿರುದ್ಧವಾಗಿ ಮತ ಹಾಕಲು ಭಯಪಡ್ತಾ ಇದ್ದರು. ಸ್ನೇಹಿತರೆ, 2021ರ ಚುನಾವಣೆಯ ತದನಂತರ ಅಂದರೆ
TMC ಸರ್ಕಾರ 2021ರಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಯಾರು ತಮಗೆ ಮತ ಹಾಕಲಿಲ್ಲ ಅವರ ಮೇಲೆ ಹಿಂಸಾತ್ಮಕವಾದ ಪ್ರತಿಕ್ರಿಯೆಗೆ ಮುಂದಾಗ್ತದೆ. ಪಶ್ಚಿಮ ಬಂಗಾಳ ರಕ್ತಸಿಕ್ತವಾಗ್ತದೆ. ಸುಮಾರು 5,000 ಕುಟುಂಬಗಳು ಪಶ್ಚಿಮ ಬಂಗಾಳ ತೊರೆದು ಬೇರೆ ಕಡೆ ವಲಸೆ ಹೋಗ್ತವೆ. ಸುಮಾರು 71 ಜನ TMC ಗೂಂಡಗಳಿಂದ ಹತ್ಯೆಗೀಡಾಗ್ತಾರೆ. ಆ ರೀತಿಯ ರಕ್ತ ಚರಿತ್ರೆ ಅವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿತ್ತು. ಈ ಭಯದಿಂದ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಅಸಮಾಧಾನ ಇದ್ದರೂ ಸಹ ಜನರು ಮಮತಾ ಬ್ಯಾನರ್ಜಿಯ ವಿರುದ್ಧ ಮತ ಹಾಕಲು ಅಂಜುತ್ತಿದ್ದರು. ಅವತ್ತು BJP ಜನರಿಗೆ ಧೈರ್ಯ ತುಂಬಿದ್ದರೆ ನಿಮಗೆ ಧೈರ್ಯ ತುಂಬಿದ್ದರೆ ಅಥವಾ ನಿಮ್ಮ ಸಹಾಯಕ್ಕೆ ನಾವು ಬರುತ್ತೇವೆ ಎನ್ನುವಂಥ ಗ್ಯಾರಂಟಿ ಕೊಟ್ಟಿದ್ದರೆ 2021ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರ ಬಿದ್ದು ಹೋಗ್ತಿತ್ತು ಏನು. ಆದರೆ ಅದು ಕುಳಿತುಕೊಂಡು BJP ಯೋಚನೆ ಮಾಡಿದಾಗ BJPಯ ಮುಖಂಡರಿಗೆ ಗೊತ್ತಾಗುವುದೇ ಭಯದಿಂದ ಜನ ನಮಗೆ ಮತ ಹಾಕುವುದಿಲ್ಲ ಎನ್ನುವಂಥದ್ದು. ಆವಾಗ BJPಯ ಚಾಣಕ್ಯ ಅಮಿತ್ ಶಾ ಒಂದು ಯೋಚನೆ ಮಾಡ್ತಾರೆ. ಆ ಯೋಚನೆ ಏನೆಂದರೆ, ಸೇನೆಯನ್ನು ಪಶ್ಚಿಮ ಬಂಗಾಳಕ್ಕೆ ಕರೆಸಿ ಸೇನೆಯ ಮುತುವರ್ಜಿಯಲ್ಲಿ ಪಶ್ಚಿಮ ಬಂಗಾಳದ ಚುನಾವಣೆಯ ನಡೆಸುವುದು. ಇದು ಅತ್ಯಂತ ಯಶಸ್ವಿಯಾದ ಪ್ರಯೋಗವಾಗಿತ್ತು. ಸ್ನೇಹಿತರೆ, ಇಲ್ಲಿ ತನಕ ಚುನಾವಣೆಯ ಮುತುವರ್ಜಿಯನ್ನು ನೋಡಿಕೊಳ್ತಾ ಇದ್ದದ್ದು, ಅಂದರೆ ಚುನಾವಣೆಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ನೋಡಿಕೊಳ್ತಾ ಇದ್ದದ್ದು ಅಲ್ಲಿನ ಪಶ್ಚಿಮ ಬಂಗಾಳದ ಪೊಲೀಸರು TMCಯ ಕಾರ್ಯಕರ್ತರಾಗಿದ್ದರು. ಸ್ನೇಹಿತರೆ, 2025ರ ಹೊತ್ತಿಗೆ ಮೋದಿ ಸರ್ಕಾರ ವಕ್ಫ್ ಬಿಲ್ ಮಸೂದೆಯ ಮಂಡನೆ ಮಾಡೋದು ಅದು ಪಾಸಾದಾಗ ಈ ಮಸೂದೆಯ ವಿರುದ್ಧ ಮಾಲ್ಟಾ ಮತ್ತು ಮುರ್ಷಿದಾಬಾದಲ್ಲಿ ಒಂದು ಭಯಾನಕ ಪ್ರತಿಭಟನೆ ಆಗ್ತದೆ. ಅದರಲ್ಲಿ ಹಿಂದೂಗಳ ಮಾರಣಹೋಮ ಆಗ್ತದೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಏನನ್ನೂ ಮಾಡಲಾಗದೆ ಅಸಮರ್ಥರಾಗಿದ್ದರು. ಅಲ್ಲಿನ ಜನರೇ ಹೇಳ್ತಾರೆ, ಪೊಲೀಸರು ನಮ್ಮ ನೆರವಿಗೆ ಬರಲಿಲ್ಲ ಅಂತ. ಕೊನೆಗೆ ಕೇಂದ್ರ ಸರ್ಕಾರ ಮಿಲಿಟರಿಯನ್ನು ಕರೆಸಿ ಆ ಪ್ರತಿಭಟನೆ ಹತ್ತಿಕ್ಕಲಾಯಿತು ಮತ್ತು ಹಿಂದೂಗಳಿಗೆ ರಕ್ಷಣೆ ಕೊಡಲಾಯಿತು. ಈ ಒಂದು ಘಟನೆಗೆ ಸಾಕ್ಷಿ ಪೊಲೀಸರು ಎಷ್ಟು ಅಸಮರ್ಥರಾಗಿದ್ದರು ಅನ್ನುವಂಥದ್ದು ಗೊತ್ತಾಗ್ತದೆ. ಅಲ್ಲಿನ ಪೊಲೀಸರು ಸಹ TMC ಸರ್ಕಾರದ ಮಾತನ್ನು ಕೇಳಿಕೊಂಡು ಚುನಾವಣೆ ಸಂದರ್ಭದಲ್ಲಿ TMC ಪಕ್ಷಕ್ಕೆ ಸಹಾಯ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಪೊಲೀಸರ ಬದಲಿಗೆ ಚುನಾವಣಾ ಬಂದೋಬಸ್ತ್ ವ್ಯವಸ್ಥೆ ನೋಡಿಕೊಳ್ಳಲು ಸೇನೆಯನ್ನು ಪಶ್ಚಿಮ ಬಂಗಾಳಕ್ಕೆ ಕಳಿಸಿಕೊಟ್ಟರು ಅಮಿತ್ ಶಾ. ಸುಮಾರು 2.5 ಲಕ್ಷಕ್ಕೂ ಅಧಿಕ ಸೈನಿಕರು ಪಶ್ಚಿಮ ಬಂಗಾಳಕ್ಕೆ ನೆಲಕ್ಕೆ ಕಾಲಿಟ್ಟರು. ಆವಾಗ ಮಮತಾ ಬ್ಯಾನರ್ಜಿ ಪತರುಗುಟ್ಟಿ ಹೋಗಿದ್ದರು. ಇನ್ನು ಮುಂದೆ ನನ್ನ ಆಟ ನಡೆಯುವುದಿಲ್ಲ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿಗೆ ಗೊತ್ತಾಗಿ ಹೋಗಿತ್ತು. ಇನ್ನೊಂದು ಅಲ್ಲಿ SIR ನಡೆಯಿತು. ಸ್ನೇಹಿತರೆ, SIR ಅಲ್ಲಿ ಸುಮಾರು 93 ಲಕ್ಷ ಜನ ಹೆಸರು ಡಿಲೀಟ್ ಮಾಡಲಾಯಿತು, ಅಂದರೆ ತೆಗೆದುಹಾಕಲಾಯಿತು. ಅದರಲ್ಲಿ 27 ಲಕ್ಷ ಜನ ಅಕ್ರಮವಾಗಿ ಬಂದ ವಲಸಿಗರು ಅಂತ ಪರಿಗಣಿಸಿ ಅವರ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳಲಾಯಿತು ಮತ್ತು ಉಳಿದವರೆಲ್ಲ ಬೇರೆ ಕಡೆಗೆ ಹೋಗಿ ಅಲ್ಲಿ ವಾಸಿಸಲು ಆರಂಭಿಸಿದರು. ಉಳಿದವರು ತೀರಿ ಹೋಗಿದ್ದರು. ಈ 27 ಲಕ್ಷ ಜನರನ್ನು ಯಾವಾಗ ಮತದಾರ ಪಟ್ಟಿ ತೆಗೆದುಹಾಕಲಾಗಿತ್ತು, ಮಮತಾ ಬ್ಯಾನರ್ಜಿಯವರಿಗೆ ನನಗೆ ಸೋಲು ಕಟ್ಟಿಟ್ಟ ಅನ್ನುವಂಥದ್ದು ಮನದಟ್ಟಾಯಿತು. ಏಕೆಂದರೆ 2021ರ ವಿಧಾನಸಭಾ ಚುನಾವಣೆಯಲ್ಲಿ BJP ಮತ್ತು ಮಮತಾ ಬ್ಯಾನರ್ಜಿಯವರ TMC ಪಕ್ಷಕ್ಕಿದ್ದಂಥ ಮತಗಳ ಅಂತರ ಕೇವಲ 5-6 ಲಕ್ಷ. ಈ 27 ಲಕ್ಷ ಅಕ್ರಮ ಮತದಾರರು ಮತ ಹಾಕ್ತಾ ಇದ್ದದ್ದು ಅದು ಮಮತಾ ಬ್ಯಾನರ್ಜಿಯ TMC ಪಕ್ಷಕ್ಕೆ. ಈ 27 ಲಕ್ಷ ಮಂದಿ ಮತದಾರ ಪಟ್ಟಿಯಿಂದ ಯಾವಾಗ ಹೊರಗೆ ಹೋಗ್ತಾರೋ ಆವಾಗ ಮಮತಾ ಬ್ಯಾನರ್ಜಿ ಇನ್ನಷ್ಟು ಪತರಗುಟ್ಟಿ ಹೋಗ್ತಾರೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ಬಂದಂಥ ಈ ಸೈನಿಕರು ಅಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಹೋಗಿ ಅವರಿಗೆ ರಕ್ಷಣೆ ಕೊಡ್ತಾರೆ. ನೀವು ಯಾವುದೇ ಪಕ್ಷಕ್ಕೂ ಸಹ ಧೈರ್ಯದಿಂದ ಮತ ಹಾಕಿ, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ, ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ಹೇಳಿ, ನಾವು ನೋಡಿಕೊಳ್ತೇವೆ ಇರುವಂಥ ಅಪಾಯ ಕೊಡ್ತಾರೆ. ಪೊಲೀಸರ ಬದಲಿಗೆ ಸೈನಿಕರು ಬಂದದ್ದು ಜನರಿಗೆ ಇನ್ನಷ್ಟು ಭಯವಿಲ್ಲದೆ ಮತದಾನ ಮಾಡುವಂತೆ ಪ್ರೇರೇಪಣೆ ಕೊಟ್ಟಿತ್ತು. ಅದೇ ರೀತಿ ಬಾಲ ಬಿಚ್ಚಿದಂಥ TMC ಗೂಂಡಗಳಿಗೆ ಈ ಸೈನಿಕರು ತಕ್ಕ ಪಾಠ ಕಲಿಸಲು ಆರಂಭಿಸಿದರು. ಪೊಲೀಸರ ಬದಲಿಗೆ ಸೈನಿಕರ ವ್ಯವಸ್ಥೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿತು. ಯಾವ ಮಮತಾ ಬ್ಯಾನರ್ಜಿ ಪರವಾಗಿ ಯಾವ ಪೊಲೀಸರು ಅವರ ಕಾರ್ಯಕರ್ತರುಗಳಾಗಿ ಮಮತಾ ಬ್ಯಾನರ್ಜಿಯ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ರು ಆ ಪೊಲೀಸರಿಗೆ ಈಗ ಏನೂ ಮಾಡದಂತೆ ಆಯಿತು. ಎಲ್ಲ ಸೈನಿಕರ ವ್ಯವಸ್ಥೆ ನೋಡಿಕೊಂಡಿತ್ತು. ಆದರೂ ಸಹ ಸೈನಿಕರು ಸಹ ಜಮಾವಣೆ ಮಾಡಿದರೂ ಸಹ ಈ TMC ಗೂಂಡಗಳ
ಹಿಂಸೆ ಹಿಂಸೆ ಏನು ಕಮ್ಮಿಯಾಗಿರಲಿಲ್ಲ. ಬಿ ಜೆ ಪಿಯ MLA ಅಭ್ಯರ್ಥಿ ಸುವೇಂದು ಸರ್ಕಾರ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಈ TMC ಗೂಂಡಗಳು ನಡೆದುಕೊಂಡು ಹೋಗುವಾಗ ಆತನ ಮೇಲೆ ಹಲ್ಲೆ ಮಾಡಿದ್ದರು. ಕೊನೆಗೆ ಅಲ್ಲಿ ಚುನಾವಣಾ ಬಂದೋಬಸ್ತ್ ನೋಡಿಕೊಳ್ತಿದ್ದ ಸೈನಿಕರು ಹಲ್ಲೆ ಮಾಡಿದಂಥ ಗೂಂಡಗಳಿಗೆ ತಕ್ಕ ಪಾಠ ಕಲಿಸಿದರು. ಅದು ಬೇರೆ ವಿಷಯ. ಆ ಸೈನಿಕ ವ್ಯವಸ್ಥೆ ಬಂದದ್ದು ಜನರಿಗೆ ಒಂದು ರೀತಿಯ ಭಯವನ್ನು ಹೋಗಲಾಡಿಸಿ ಮುಕ್ತವಾಗಿ ಮತ ಹಾಕುವಂತೆ, ಭಯವಿಲ್ಲದೆ ಮುಕ್ತವಾಗಿ ಮತ ಹಾಕುವಂತೆ ಪ್ರೇರೇಪಿಸಿತು. ಈ ಕಾರಣದಿಂದಾಗಿ ಜನ ಹೊರಗಡೆ ಬಂದರು. ಈ ಬಾರಿ ಏನಾಯಿತು ಅಂದರೆ, ಈ BJP ಅಕ್ರಮ ವಲಸೆಯನ್ನು ಬಹುದೊಡ್ಡ ವಿಷಯವಾಗಿ ಪ್ರಚಾರಪಡಿಸಿತು. ನಾವು ಅಧಿಕಾರಕ್ಕೆ ಬಂದರೆ ಅಕ್ರಮ ವಲಸಿಗರನ್ನು ಹೊರಹಾಕುತ್ತೇವೆ ಎನ್ನುವಂಥ ಗ್ಯಾರಂಟಿ ಕೊಟ್ಟಿತು. ಅದು ಅಲ್ಲದೆ ಸ್ನೇಹಿತರೆ, ಪಶ್ಚಿಮ ಬಾಂಗ್ಲಾದೊಡನೆ ಬಹುದೊಡ್ಡ ಗಡಿಯನ್ನು ಹಂಚಿಕೊಂಡಿದೆ. ಕೆಲವು ಭಾಗಗಳಲ್ಲಿ ಬೇಲಿ ವ್ಯವಸ್ಥೆ ಇದೆ, ಇನ್ನೊಂದು ಕೆಲವು ಭಾಗಗಳಲ್ಲಿ ನದಿಗಳು ಅಡ್ಡ ಬಂದ ಕಾರಣ ಬೇಲಿ ವ್ಯವಸ್ಥೆ ಇಲ್ಲ. ಒಟ್ಟು ಇದರಲ್ಲಿ 569 ಕಿಲೋಮೀಟರ್ ಅಂದರೆ 569 ಕಿಲೋಮೀಟರ್ ಭಾಗ ಅಲ್ಲಿ ಬೇಲಿ ಹಾಕಲೇಬೇಕಿತ್ತು. ಅಲ್ಲಿಂದನೇ ಅಕ್ರಮ ವಲಸಿಗೆ ಜಾಸ್ತಿ ಆಗ್ತಾ ಇತ್ತು. ಆ 569 ಕಿಲೋಮೀಟರ್ ಪ್ರದೇಶವನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಂದ್ರ ಸರ್ಕಾರ ಮಮತಾ ಬ್ಯಾನರ್ಜಿಯವರ ಬಳಿ ಕೇಳಿಕೊಂಡಾಗ ಮಮತಾ ಬ್ಯಾನರ್ಜಿ ಅದನ್ನು ಕೊಡಲು ಒಪ್ಪದೆ ಹಠ ಮಾಡಿದರು. ನಾವು ಅಧಿಕಾರಕ್ಕೆ ಬಂದರೆ ಈ 569 ಕಿಲೋಮೀಟರ್ ಪ್ರದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಬೇಲಿ ಹಾಕಲು ಕೊಡುತ್ತೇವೆ ಎನ್ನುವಂಥ ಆಶ್ವಾಸನೆಯನ್ನು ಅವತ್ತು BJPಯ ಮುಖಂಡರಾಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಅವರು ನೀಡುತ್ತಾರೆ. ಹೀಗೆ ಪಶ್ಚಿಮ ಬಂಗಾಳದ ಚುನಾವಣೆ ಭಯ ಇಲ್ಲದೆ ಶಾಂತವಾಗಿ ನಡೆಯಿತು. ಸೈನಿಕ ವ್ಯವಸ್ಥೆಯಿಂದ ಮಮತಾ ಬ್ಯಾನರ್ಜಿಯಿಂದ ರೋಸಿ ಹೋಗಿದಂಥ ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ BJPಗೆ ಮತ ಹಾಕಿದರು. ಇದರ ಪರಿಣಾಮ ಏನಾಯಿತೆಂದರೆ, ಯಾವ ಅಕ್ರಮ ವಲಸಿಗರ ಮತದಿಂದ 3 ಬಾರಿ ಅಧಿಕಾರಕ್ಕೆ ಬಂದಿದ್ದರು, ಯಾವ ಗೂಂಡಗಿರಿಯಿಂದ ಜನರನ್ನು ಹೆದರಿಸಿ ತಮ್ಮ ಪಕ್ಷಕ್ಕೆ ಮತ ಹಾಕಿ ಅಧಿಕಾರಕ್ಕೆ ಬಂದಿದ್ದರೂ ಅವರು ಈಗ ಏನೂ ಮಾಡದಂತಾದರು. ಫಲಿತಾಂಶ ಬಂದಾಗ ಸುಮಾರು 207 ಕ್ಷೇತ್ರಗಳಲ್ಲಿ BJP ಗೆದ್ದರೆ ಕೇವಲ 86 ಕ್ಷೇತ್ರಗಳನ್ನಷ್ಟೇ TMC ಗೆದ್ದಿತು. ಸ್ನೇಹಿತರೆ, ರಾಜಕೀಯ ಏನೇ ಇರ್ಬೋದು, ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಅದು ದೇಶದ ಪ್ರಶ್ನೆ ಬಂದಾಗ ದೇಶಕ್ಕಾಗಿ ಎಲ್ಲರೂ ಒಂದಾಗಬೇಕು. ಆದರೆ ಮಮತಾ ಬ್ಯಾನರ್ಜಿಯವರು ದೇಶದ ರಕ್ಷಣೆಗೋಸ್ಕರ ಈ 569 ಕಿಲೋಮೀಟರ್ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡು ಸೈನಿಕರಿಗೆ ಹಸ್ತಾಂತರಿಸಬಹುದಿತ್ತು. ಆದರೆ ಮಮತಾ ಬ್ಯಾನರ್ಜಿಯವರು ಹಾಗೆ ಮಾಡಲಿಲ್ಲ. ಕಾರಣ, ಅವರಿಗೆ ಅಕ್ರಮ ವಲಸಿಗರ ಮತ ಬೇಕಾಗಿತ್ತು. ಹೀಗೆ ಈ ಪ್ರದೇಶದ ಮೂಲಕ ಸುಲಭವಾಗಿ ಒಳಗೆ ಬರುವಂಥ ಅಕ್ರಮ ವಲಸಿಗರ TMC ಪಕ್ಷದ ಕಾರ್ಯಕರ್ತರು ಅವರಿಗೆ ಬೇಕಾದಂಥ ಮತದಾರರ ಚೀಟಿಯನ್ನು ಮತ್ತು ಈ ಪಡಿತರ ಚೀಟಿಯನ್ನು ಕೊಟ್ಟು ಅವರನ್ನು ಇಲ್ಲಿ ಮತದಾರರಾಗಿ ಮಾಡಿಕೊಂಡು ಅವರ ಮೂಲಕ ಮತ ಪಡಿತಾ ಇದ್ದರು. ಈ ಮತದ ಆಸೆಗೋಸ್ಕರ ಈ ಮಮತಾ ಬ್ಯಾನರ್ಜಿ ಅವತ್ತು ಆ 590 ಕಿಲೋಮೀಟರ್ ಪ್ರದೇಶವನ್ನು ಸೈನಿಕರಿಗೆ ಕೊಡಲು ಒಪ್ಪಲೇ ಇಲ್ಲ. ಸ್ನೇಹಿತರೆ, ಈ ಅಕ್ರಮ ವಲಸೆ ದೇಶಕ್ಕೆ ಬಹುದೊಡ್ಡ ಸಂಚಕಾರ. ಇಲ್ಲಿ ಈ ಅಕ್ರಮ ವಲಸೆಯ ಮುಖಾಂತರ ಭಯೋತ್ಪಾದಕರು ಸಹ ಬರ್ಬೋದು. ಅವರು ದೇಶಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡ್ಬೋದು. ಯಾವಾಗ ಮಮತಾ ಬ್ಯಾನರ್ಜಿಯವರು ಸೋತು ಅವರ ಸರ್ಕಾರ ಹೋಯಿತು, ಈಗ ಬಂದಿರತಕ್ಕಂಥ BJPಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಆ 590 ಕಿಲೋಮೀಟರ್ ಪ್ರದೇಶವನ್ನು BSF ಯೋಧರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ಈ ಬಾರಿ 2026ರ ಬಂಗಾಳದ ವಿಧಾನಸಭಾ ಚುನಾವಣೆ ವಿಶೇಷ ಏನಂದರೆ, ಇದುವರೆಗೆ 35% ಇರ್ತಕ್ಕಂಥ ಮುಸ್ಲಿಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ TMC ಪಕ್ಷವೇ ಗೆಲ್ತಾ ಇತ್ತು. 50% ಇರ್ತಕ್ಕಂಥ ಮುಸ್ಲಿಂ ವಿಧಾನಸಭಾ ಕ್ಷೇತ್ರಗಳಲ್ಲಿ TMC ಪಕ್ಷವೇ ಗೆಲ್ತಾ ಇತ್ತು. ಆದರೆ ಈ ಬಾರಿ ಸೈನಿಕರ ಬಂದೋಬಸ್ತಿಂದ ಪ್ರೇರಣೆಗೊಂಡಿದ್ದಂಥ ಹಿಂದೂಗಳು, ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶಗೊಂಡಿದ್ದ ಹಿಂದೂಗಳು ಒಟ್ಟಾಗಿ ಬಂದು BJP ಮತ ಹಾಕಿದ ಪರಿಣಾಮ ಯಾವ 35% ಇರ್ತಕ್ಕಂಥ 35% ಮುಸ್ಲಿಂ ಜನ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. 50% ಮುಸ್ಲಿಂ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. ಇದು ಅವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಜಾತಿ ಮತವನ್ನು ಮೀರಿ ಒಗ್ಗಟ್ಟಾದ ಪರಿಣಾಮ ಅಂತ ಹೇಳ್ತೇನೆ. ಸ್ನೇಹಿತರೆ, ಇದು BJP ಬಂಗಾಳದಲ್ಲಿ ಬೆಳೆದ ಪರಿ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಅಂತ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.